ಅದೊಂದಿನ ನವಮಿ ಏಕಾಏಕಿ ಅನಂತೇಶ್ವರ ದೇವಸ್ಥಾನದಲ್ಲಿ ಪಾಠ ಮಾಡ್ತಿರ್ತಾರೆ. ಶಿಷ್ಯರನ್ನ ಕೂಡಿಸಿಕೊಂಡು ಸಡನ್ ಆಗಿ ಪ್ರತ್ಯಕ್ಷರಾಗ್ಬಿಡ್ತಾರೆ, ಅದೃಶ್ಯರಾಗ್ಬಿಡ್ತಾರೆ. ಮಧ್ವ ವಿಜಯದಲ್ಲಿ ಅವರು ಅದೃಶ್ಯರಾದ್ರು ಅನ್ನೋ ಮಾತಿಲ್ಲ. ಹೌದಾ? ಹಿಮಾಲಯದಂತಹ ಅದ್ಭುತವಾದ ತಪಸ್ಸಿಗೆ ಯೋಗ್ಯವಾದ ತಾಣ ಮತ್ತೊಂದಿಲ್ಲ. ಎಲ್ಲಾ ವರ್ಣದವರಿಗೂ ಮೋಕ್ಷ ಇದೆ ಹೇಳಿದ ಒಬ್ಬರೇ ಒಬ್ಬರು ಆಚಾರ್ಯರು ಮಧ್ವಾಚಾರ್ಯರು. ಆಚಾರ್ಯರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು, ಇನ್ನೂ ಹೆಚ್ಚು ಸಂಶೋಧನೆ ಮಾಡಬೇಕು. ಚಿಂತನೆಯಲ್ಲಿ ನಮಗೆ ಸಾಮಾಜಿಕ ಸೋಷಿಯಲ್ ಮೆಸೇಜ್ ಆಗಿರ್ಬಹುದು, ವಿಜ್ಞಾನದ ಅಪೂರ್ವ ಸಂಗತಿಗಳಿರ್ಬಹುದು, ಗಣಿತದ ವೈವಿಧ್ಯ ಇರಬಹುದು, ಮನಃಶಾಸ್ತ್ರೀಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇರಬಹುದು, ಸಸ್ಯಶಾಸ್ತ್ರದ ದೃಷ್ಟಿಯಿಂದ ಯೋಚನೆ ಮಾಡಿದಿರಬಹುದು, ದೈಶಿಕ ಎಲ್ಲದಕ್ಕಿಂತ ಹೆಚ್ಚು ಸಂಸ್ಕೃತ ಭಾಷೆಗೆ ಕೊಟ್ಟ ಅವರ ಕೊಡುಗೆ. ಮಧ್ವಾಚಾರ್ಯರಂತಹ ಒಂದು ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಹೋದ್ರೆ ನನ್ನ ಕಾರ್ಯಭಾರ ಎಲ್ಲ ಮುಗಿದಿದೆ, ನೀವಿದನ್ನು ಬೆಳೆಸ್ಕೊಂಡು ಹೋಗ್ಬೇಕು, ಇದು ನಿಮ್ಗೆ ನಾನು ಕೊಡುವ ದೊಡ್ಡ ಕೆಲಸ. ಅದೊಂದಿನ ನವಮಿ ಏಕಾಏಕಿ ಅನಂತೇಶ್ವರ ದೇವಸ್ಥಾನದಲ್ಲಿ ಪಾಠ ಮಾಡ್ತಿರ್ತಾರೆ. ಶಿಷ್ಯರನ್ನ ಕೂಡಿಸಿಕೊಂಡು ಸಡನ್ ಆಗಿ ಪ್ರತ್ಯಕ್ಷರಾಗ್ಬಿಡ್ತಾರೆ, ಅದೃಶ್ಯರಾಗ್ಬಿಡ್ತಾರೆ. ಈಗಲೂ ಕೂಡ ಮಧ್ವಾಚಾರ್ಯರು ದೊಡ್ಡ ಬದರಿಯಲ್ಲಿ ವೇದವ್ಯಾಸ ದೇವರ ಮುಂದೆ ಕೂತ್ಕೊಂಡು ಅತ್ಯಂತ ವಿನಯವಾಗಿ ಪಾಠ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಬರುತ್ತೆ, ನಿಶ್ಚೇಷ್ಟಿತರಾಗಿ ಪಾಠ ಕೇಳ್ತಾ ಇದ್ದಾರೆ. ವಾಯುದೇವರು ಅಂದ್ರೆ ಚೇಷ್ಟಪ್ರದರು, ಅವರು ಚೇಷ್ಟೆ ಮಾಡ್ತಾ ಇರೋದಕ್ಕೆ ಅಂದ್ರೆ ಹನುಮಂತ ದೇವರ ಅಂಶ, ಅದೇ ವಾಯುದೇವರ ಅಂಶ ಆಗಿರೋದ್ರಿಂದ ಅವ್ರು ಚೇಷ್ಟಾಪ್ರದರು. ಆ ಚೇಷ್ಟೆ ಮಾಡ್ತಾ ಇರೋದ್ರಿಂದಾನೇ ಇವತ್ತು ನಾವು ಬದುಕಿದೀವಿ. ದಟ್ ಚೇಷ್ಟೆ ಇಸ್ ನಥಿಂಗ್ ಬಟ್ ಉಸಿರಾಟ. ಯಾವತ್ತು ಅವ್ರು ಚೇಷ್ಟೆ ನಮ್ಮಲ್ಲಿ ನಿಲ್ಲಿಸ್ತಾರೆ, ನಾವು ಹೋದ್ವಿ, ಮುಗಿತು ಅಂತ. ಮುಖ್ಯ ಪ್ರಾಣ ಬಾಗಿಲ ಹಾಕಿ, ಪ್ರಾಣ ಅಂದ್ರೆ ಪ್ರಕೃಷ್ಟ ಚೇಷ್ಟೆ ಅಂತಾನೆ, ಮುಗಿತು ಅಂತ. ಅಂತಹ ಚೇಷ್ಟಾಪ್ರದರು, ಯಾವ ಗರುಡ ಶೇಷ ರುದ್ರಾದಿಗಳನ್ನ ಒಳಗೊಂಡಿರ್ತಕ್ಕಂತಹ ಜಗತ್ತಿಗೆ ಚೇಷ್ಟ ಮಾಡುವಂತಹ ಚೇಷ್ಟಾಪ್ರದರು ಇವತ್ತು ವೇದವ್ಯಾಸ ದೇವರ ಮುಂದೆ ಅರ್ಥಾತ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿಶ್ಚೇಷಿತರಾಗಿ ಕೈ ಮುಕ್ಕೊಂಡು ನಿಂತಿದ್ದಾರೆ ಅಂತ ಹಿಂದೆ ಹಿರಿಯರೆಲ್ಲ ಹೇಳಿದ್ದಾರೆ. ಹೌದು, ಇವತ್ತಿಗೂ ಅದು ಇದೇನಾ? ಇದರಲ್ಲೊಂದು ಸಣ್ಣ ಕರೆಕ್ಷನ್ ಇದೆ. ಯಾಕೆಂದ್ರೆ ಮಧ್ವ ವಿಜಯದಲ್ಲಿ ಅವರು ಅದೃಶ್ಯರಾದ್ರು ಅನ್ನೋ ಮಾತಿಲ್ಲ. ಹೌದಾ? ಎಲ್ಲ ಹೂಗಳ ಮಳೆ ಬಿದ್ದ ನಂತರ, ಪುಷ್ಪವೃಷ್ಟಿ ಆದ ಮೇಲೆ ಶಿಷ್ಯರು ಆ ಹೂವಿನ ಮಳೆಯ ಮಧ್ಯದಲ್ಲಿ ಮಿಂದು ಹೋದ ಆಚಾರ್ಯರನ್ನ ಪಕ್ಕಕ್ಕೆ ಸರಿಸಿ ನೋಡಿದ್ರೆ ದೇವಲೋಕದ ತುಳಸಿಯ ಮಾಲೆಯನ್ನು ಹಾಕಿಕೊಂಡು ಆಚಾರ್ಯರು ಕಂಡ್ರು ಅಂತಿದೆ. ಆದ್ರೆ ಅದಕ್ಕೆ ಅಲ್ಲಿ ನೋಡಿ ಆಚಾರ್ಯ ಇದ್ರು, ದೇವಲೋಕದ ತುಳಸಿಯ ಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡು ಆಚಾರ್ಯರು ಕೂತಿದ್ರು. ನೀವು ಹೇಳಿದ್ ಸರಿ, ದೇವತೆಗಳೆಲ್ಲ ಇದ್ರು, ಮುತ್ತುವರೆದು ಅವರನ್ನ ಪಾಠ ಕೇಳಲಿಕ್ಕೋಸ್ಕರ. ಆಚಾರ್ಯರ ಐತರೆಯ ಭಾಷ್ಯದ ಪಾಠ ಅಂದ್ರೆ ಮುಗಿಬಿದ್ದು ಮುಗ್ಧರಾಗಿ ಕೂತಿರ್ತಿದ್ರು ದೇವತೆಗಳು ಕೂಡ, ಉಳಿದವರು ಮನುಷ್ಯರು ಬಿಡಿ. ಅಂತ ಒಂದು ಸ್ಥಿತಿಯಲ್ಲಿ ಇದು 2 ಬಾರಿ ಆಗಲೇ ಬದ್ರಿ ಯಾತ್ರೆ ಮುಗಿದಿತ್ತು. ಆಚಾರ್ಯರ ಸುಮಾರು 79ನೇ ವಯಸ್ಸು. ಆಚಾರ್ಯರು ಒಟ್ಟು ಅವರ ಭೂಮಿಯಲ್ಲಿ ಕಂಡದ್ದು 79 ವಯಸ್ಸು. ಆ ಕೊನೆಯ ಮಾಘ ಶುದ್ಧ ನವಮಿಯ ದಿವಸ ಆಚಾರ್ಯರು ಶಿಷ್ಯರಿಗೆಲ್ಲ ನಾನಿಷ್ಟು ದಿವಸ ನಿಮಗೆ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆಯಿತು. ಆಚಾರ್ಯರು ಬಹುಶಃ ಏನು ಬರೀಲಿಲ್ಲ, ಬರೆದದ್ದೊಂದೇ ಒಂದು ಮಾತು. ಅದು 2ನೇ ಬಾರಿ ಬದರಿಗೆ ಹೋದಾಗ, ಬದ್ರಿಯಲ್ಲಿ ನಾರಾಯಣನನ್ನು ನೋಡಲಿಕ್ಕೆ ಅಂತ ಹೋದಾಗ ಅಲ್ಲಿ ವಾಪಸ್ ಬರ್ಲಿಕ್ಕೆ ಮನಸ್ಸಾಗೋದಿಲ್ಲ ಅವರಿಗೆ. ನಾರಾಯಣನ ನೋಡ್ಲಿಕ್ಕೆ ಹೋಗುವ ಮುನ್ನ ಶಿಷ್ಯರಿಗೆ ಏನಾದ್ರೂ ಎಚ್ಚರಿಕೆ ಕೊಡಬೇಕಲ್ಲ. ಮಲಗಿದ್ರು ರಾತ್ರಿ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಅಂತ ಒಂದೇ ಒಂದು ಸಾಲು ಗೋಡೆ ಮೇಲೆ ಕಲ್ಲು ಬಂಡೆಯ ಮೇಲೆ ಕೆತ್ತಿ ಹೋದ್ರು. ಆಮೇಲೆ ಉಳಿದಿದ್ದೆಲ್ಲ ಅವರ ಶಿಷ್ಯರ ಕೈಯಲ್ಲೇ ಬರೆಸಿದ್ದು. ಇದರಲ್ಲಿ ಒಟ್ಟು ತಾತ್ಪರ್ಯ, ಹಿಮಾಲಯದಂತಹ ಅದ್ಭುತವಾದ ತಪಸ್ಸಿಗೆ ಯೋಗ್ಯವಾದ ತಾಣ ಮತ್ತೊಂದಿಲ್ಲ. ಬೆಟ್ಟಗಳು ಯಾವುದಿದ್ರೂ ಕೂಡ ದೇಶದ ರಕ್ಷಣೆಗೋಸ್ಕರವೇ ಅದನ್ನು ಉಳಿಸ್ಕೊಳ್ಳಿ ಎಂದ್ರು. ಶಬಾಷ್ ಶಬಾಷ್. ಗಂಗೆಯಂತಹ ಪವಿತ್ರವಾದ ನೀರು ಇನ್ನೊಂದಿಲ್ಲ. ಗಂಗೆ ಮಾತ್ರ ಗಂಗೆಯಲ್ಲ, ಗಂಗೆಯಂತಿರುವ ಉಳಿದ ಎಲ್ಲಾ ನದಿಗಳ ನೀರು ಕೂಡ ಗಂಗಾ ಸನ್ನಿಧಾನ ಯುಕ್ತವಾದದ್ದು. ಇದನ್ನು ಹಾಳು ಮಾಡಿಕೊಳ್ಬೇಡಿ ಅಂತ 2ನೇ ಎಚ್ಚರಿಕೆ. 3ನೇದು, ನಾರಾಯಣನಿಗಿಂತ ಮಿಗಿಲಾದ ಮತ್ತೊಂದು ದೈವವನ್ನು ನೀವು ಎಲ್ಲೂ ಹುಡುಕ್ಲಿಕ್ಕೆ ಹೋಗ್ಬೇಡಿ, ಅದು ಇಡೀ ಶಾಸ್ತ್ರದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಇಂಥ ನನ್ನ ಮಾತುಗಳಿಗೆ ಮಿಗಿಲಾದ ಮಾತು ಇನ್ನೆಲ್ಲೂ ನಿಮಗೆ ಸಿಗಲ್ಲ, ಅದನ್ನು ಮರಿಬೇಡಿ ಅಂತ. ಅಂದ್ರೆ ಎಂತ ಎಕ್ಸ್ಟ್ರಾರ್ಡಿನರಿ ಸೋಷಿಯಲ್ ಮೆಸೇಜ್ ಅಲ್ವಾ? ಅಂದ್ರೆ ಬೆಟ್ಟಕ್ಕಿಂತ ನಿಮಗೆ ಒಳ್ಳೆ ಸೆಕ್ಯೂರಿಟಿ ಇನ್ನೊಂದಿಲ್ಲ. ಶತ್ರುಗಳು ದಾಟಿ ಬರಕ್ಕಾಗಲ್ಲ. ದೇಶಕ್ಕೆ ನಮಗೆ ನೀರು ಬಹಳ ಇಂಪಾರ್ಟೆಂಟ್ ನಿಮಗೆ. ಅಂದ್ರೆ ಸೋಷಿಯಲಿ ಮೆಸೇಜ್ ಇದು ಎಲ್ಲಾ ಜನಾಂಗದವರಿಗೂ ಬೇಕಾಗಿ. ಇಂಥದ್ದು ಒಂದಲ್ಲ ರೀ, ಇಂಥದ್ದು 100 ಮೆಸೇಜ್ಗಳು ನಮಗೆ ಕುಟುಂಬದ ರಕ್ಷಣೆಯ ಬಗ್ಗೆ ಆಗ್ಬೋದು, ಹೆಣ್ಮಕ್ಕಳ ವಿಷಯದಲ್ಲಾಗಿರ್ಬಹುದು, ಅಥವಾ ನಾವು ನಡೆಸುವಂತಹ ಸಾಮಾಜಿಕ ಹಬ್ಬ ಹರಿದಿನಗಳಲ್ಲಿ ನಾವು ಯೋಚಿಸಬೇಕಾದ ರೀತಿ ಇರ್ಬೋದು, ಚಿಂತನೆ. ಅಂದರೆ ಸಮಾಜದಲ್ಲಿ ನಾವು ಬಹಿಷ್ಕೃತರು ಅಂತ ಯಾರನ್ನು ಹೊರಗೆ ಇಟ್ಟಿದ್ದೇವೆ ಅವರನ್ನು ಕೂಡ ಉತ್ಸವ ದಿವಸ ನೀವು ಒಳಗೆ ಕರೆದು
ಅವರು ಏನ್ ಮಾಡಿಸ್ಬೇಕು ಅವ್ರ ಹತ್ರ ಏನ್ ಕೆಲಸ ಮಾಡ್ಬೇಕು, ಮತ್ತು ಅವರು ಮುಟ್ಟಿದ್ರು ಅವತ್ತದ್ ಮೈಲಿಗೆ ಇಲ್ಲ. ಶಬಾಷ್. ಈಗ ಯಾವಾಗಲೂ ಆ ಅಶುಚಿ ಅನ್ನೋದು ಒಂದೇ ನಮಗೆ ಮುಟ್ಟಬೇಕು ಮುಟ್ಟಬಾರದು ಅನ್ನೋದು ಕಾರಣ ಹೊರತು ಅವರು ಹುಟ್ಟಿನ ಕಾರಣದಿಂದ ಅವರನ್ನು ಅಶುಚಿ ಅಂತ ಪರಿಗಣಿಸುವ ಕ್ರಮವೇ ಇಲ್ಲ. ಇದು ಶಾಸ್ತ್ರದಲ್ಲೂ ಇಲ್ಲ, ಆಚಾರ್ಯರು ವರ್ಣ ಪದ್ಧತಿಯಲ್ಲೂ ಇಲ್ಲ. ಸುಮ್ಮನೆ ಇದನ್ನೆಲ್ಲ ಗೋಳು ಮಾಡ್ತಾರೆ. ಮತ್ತೆ ವರ್ಣ ಪದ್ಧತಿಯ ಸರಿಯಾದ ಅರ್ಥವನ್ನು ಹೇಳಿದವರೇ ಆಚಾರ್ಯರು. ಎಲ್ಲಾ ವರ್ಣದವರಿಗೂ ಮೋಕ್ಷ ಇದೆ ಹೇಳಿದ ಒಬ್ಬರೇ ಒಬ್ಬರು ಆಚಾರ್ಯರು ಮಧ್ವಾಚಾರ್ಯರು. ಹೌದಾ? ಉಳಿದವರೆಲ್ಲ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತ ಕೆಲವರು ಹೇಳಿದ್ರು. ಕೆಲವರು ಎಲ್ಲರಿಗೂ ಮೋಕ್ಷ ಅಂತಂದಾಗಲೂ ಶರಣಾಗತರಾದವರಿಗೆ ಮಾತ್ರ ಮೋಕ್ಷ ಅಂದ್ರು, ಜ್ಞಾನ ಬರಬೇಕು ಅಂತ ಹೇಳಿಲ್ಲ. ಇದು ಒಂದು ಈ ತರ ಎಕ್ಸ್ಟ್ರಾರ್ಡಿನರಿ, ಇದು ಆಕಾರ ಎಕ್ಸ್ಟ್ರಾರ್ಡಿನರಿ ಆಯ್ತು. ಆದ್ರೆ ಭಕ್ತಿ ಇದ್ದ ಪ್ರತಿಯೊಂದು ಜೀವಿಗೂ ನ್ಯಾಯಯುತವಾಗಿ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ವರ್ಣ, ಯಾವುದೇ ಲಿಂಗ ಎಲ್ಲಿದ್ರೂ ಅವನಲ್ಲಿ ಭಕ್ತಿ ಇದೆ ಅಂದ್ರೆ ಅವನು ಭಗವಂತನ ಭಕ್ತನಾಗುವುದಕ್ಕೆ ಅಥವಾ ಭಗವಂತನ ದರ್ಶನ ಪಡೆಯುವುದಕ್ಕೆ ಅಥವಾ ಶಾಸ್ತ್ರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವನಿಗೆ ಅರ್ಹತೆ ಇದೆ ಅನ್ನೋದನ್ನು ಹೇಳಿದವರು ಒಬ್ರೆ. ಉಳಿದವರೆಲ್ಲ ನಾವೆಲ್ಲ ಹೇಳ್ತೇವೆ ಅಂತ ಹೇಳಿಯೂ ಅವರ ರಿಸ್ಟ್ರಿಕ್ಷನ್ಸ್ಗಳನ್ನು ಅವರ ಭಾಷೆಗಳಲ್ಲಿ ನೋಡಿದಾಗ ಕಂಗಾಲಾಗ್ತೇವೆ ನಾವು. ನಮಗೆಲ್ಲ ಹಾಗಾದ್ರೆ ಮೋಕ್ಷ ಇಲ್ವಾ ಅಂತ. ಆದ್ರೆ ಅವರು ಎಲ್ಲರಿಗೂ ಮೋಕ್ಷ ಇದೆ ಅಂತ ಹೇಳಿದ್ದಾರೆ ಅಂತ ಕಲ್ಪನೆ ಇದೆ. ಆಚಾರ್ಯರು ಯಾರಿಗೂ ಮೋಕ್ಷ ಹೇಳಲಿಲ್ಲ ಅಂತ ಒಂದು ಕಲ್ಪನೆ ಇದೆ. ಆದರೆ ಆಚಾರ್ಯರೇ ಎಲ್ಲರಿಗೂ ಮೋಕ್ಷ ಇದೆ ಅಂತ ಹೇಳಿದವರು. ಆದರೆ ಅದರ ಅರ್ಹತೆ ಏನು ಅಂದರೆ ಭಕ್ತಿ ಇರಬೇಕು ಭಗವಂತನಲ್ಲಿ. ಆ ಅತಿಯಾದ ಶಕ್ತಿಯನ್ನು ಮೀರಿ ನಾನು ಬರ್ತೇನೆ ಅಂತ ಹೇಳುವ ತನಕವೂ ನಿಮಗೆ ಆ ಸಿದ್ಧಿ ಹತ್ರವೂ ಸೇರಲ್ಲ. ಯಾಕೆಂದರೆ ಸತ್ಯ ಅದೇ, ಯಾರಿಂದ ಪೋಷಣೆಗೊಂಡಿದ್ದೇವೋ ಅವರೇ ನಾನಾಗ್ತೇನೆ ಅಥವಾ ಅವರನ್ನು ಮೀರಿ ನಿಲ್ತೇನೆ ಅಂತಂದರೆ ಯಾವ ವ್ಯಕ್ತಿ ತಾನೇ ತನ್ನ ಆ ಸ್ಥಾನದಲ್ಲಿ ಅವನನ್ನು ನಾಳೆ ಬಿಟ್ಟುಕೊಳ್ತಾನೆ? ಇವತ್ತು ನಾನು ನಾಳೆ ಪ್ರಿನ್ಸಿಪಾಲ್ ಆಗ್ತೇನೆ ಅಂತ ಇವತ್ತೇ ಆ ಪ್ರಿನ್ಸಿಪಾಲನ್ನು ಎತ್ತಿ ಬಿಸಾಕಿದ್ರೆ ಆಗುತ್ತಾ? ಇಲ್ಲ. ಮತ್ತೆ ಆ ಪ್ರಿನ್ಸಿಪಾಲ್ ಆಗೋದಕ್ಕೆ ಬೇಕಿರುವ ಶಕ್ತಿಯನ್ನ ಅರ್ಹತೆಯನ್ನ ಪಡೆದಿದ್ರೆ ಮಾತ್ರ ಎಲ್ಲರಿಗೂ ಆಗಲ್ಲ. ಸಮಾನತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಪ್ರಧಾನಿಗಳಾಗ್ಬೋದಾ? ಯಾರು ಬೇಕಾದ್ರೂ ಪ್ರಧಾನಿಗಳಾಗ್ಬೋದು ಅರ್ಹತೆ ಇದ್ದವರು. ಆದ್ರೆ ಎಲ್ಲರೂ ಪ್ರಧಾನಿಗಳಿಗೆ ಆಗ್ಲಿಕ್ಕಾಗುದಿಲ್ಲ, ಯಾಕೆಂದ್ರೆ ಎಲ್ರಿಗೂ ಅರ್ಹತೆ ಇರಲ್ಲ. ಇದು ಎಚ್ಚರ ಇರಬೇಕು. ಈ ಹಿನ್ನೆಲೆಯಲ್ಲಿ ಆಚಾರ್ಯರ ಚಿಂತನೆಯಲ್ಲಿ ನಮಗೆ ಸಾಮಾಜಿಕ ಸೋಷಿಯಲ್ ಮೆಸೇಜ್ ಆಗಿರ್ಬೋದು, ವಿಜ್ಞಾನದ ಅಪೂರ್ವ ಸಂಗತಿಗಳಿರ್ಬೋದು, ಗಣಿತದ ವೈವಿಧ್ಯ ಇರ್ಬೋದು, ಮನಃಶಾಸ್ತ್ರೀಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇರ್ಬೋದು, ಸಸ್ಯಶಾಸ್ತ್ರದ ದೃಷ್ಟಿಯಿಂದ ಯೋಚನೆ ಮಾಡಿದಿರ್ಬೋದು, ದೈಶಿಕ, ಎಲ್ಲದಕ್ಕಿಂತ ಹೆಚ್ಚು ಸಂಸ್ಕೃತ ಭಾಷೆಗೆ ಕೊಟ್ಟ ಅವರ ಕೊಡುಗೆ. ಬಹುಶಃ ನಾವು ಯಾರನ್ನ ಪ್ರಮಾಣ ಅಂತಂದುಕೊಂಡು ಪಾಣಿನಿ ಅಂತ ನಿಲ್ತೇವೋ ಅವನನ್ನೂ ಮೀರಿದ ಸತ್ಯಗಳು ಇವೆ ಅನ್ನೋದನ್ನು ತೋರಿಸಿಕೊಟ್ಟವರು ಆಚಾರ್ಯರು. ಎಷ್ಟೋ ಜನ ತಿಳ್ಕೊಳ್ಳದೆ ವ್ಯಾಸ ದುರುಕ್ತಿ ಶಿಕ್ಷಾ ಅಂತ ವ್ಯಾಸರನ್ನೇ ತಿದ್ದಿದವರಿದ್ದಾರೆ, ಪಾಣಿನಿಯ ಕ್ರಮದಲ್ಲಿ ಇಲ್ಲ ಅಂತ ಅನ್ನೋ ಕಾರಣಕ್ಕೆ. ಆದ್ರೆ ಆಚಾರ್ಯ ಹೇಳಿದ್ರು ಪಾಣಿನಿ ಮೊದಲು ಬಂದದ್ದ, ವ್ಯಾಸರು ಮೊದಲು ಬಂದದ್ದ? ವ್ಯಾಸರು ಬರೆದದ್ದಕ್ಕೆ ಪಾಣಿನಿ ವ್ಯಾಖ್ಯಾನ ವಿವರಣೆ ಕೊಟ್ಟು ಸೂತ್ರ ಹೇಳಬೇಕು ಹೊರತು ಪಾಣಿನಿ ಹೇಳಿದ ಸೂತ್ರಕ್ಕೆ ಸರಿಯಾಗಿ ವ್ಯಾಸರು ಹಿಂದೆ ತಾನು ಬರೆದದನ್ನು ಚೇಂಜ್ ಮಾಡಿಬಿಡ್ಬೇಕು ಅಂತ ಇವತ್ತು ಬಂದು ಕೂತ್ಕೊಂಡು ಮತ್ತೆ ರೀರೇಟ್ ಮಾಡಬೇಕಾದ್ದಲ್ಲ. ಇದು ಆಚಾರ್ಯರು ಕೊಟ್ಟ ಕೊಡುಗೆಗಳು. ಇದು ಸಂಸ್ಕೃತಕ್ಕೆ ಪಾಣಿನಿಗಿಂತ ಪೂರ್ವದಲ್ಲೂ ಅಸ್ತಿತ್ವ ಇತ್ತು, ಅದು ಶುದ್ಧವೇ. ಆ ನಂತರದಲ್ಲಿ ಲೋಕದ ವ್ಯವಸ್ಥೆಗೋಸ್ಕರ ಒಂದಿಷ್ಟು ಅವನು ಹೇಳಿದ ತುಂಬ ದೊಡ್ಡ ಕೊಡುಗೆ. ನಾನು ಪಾಣಿನಿಯನ್ನಾಗಲಿ ಆಚಾರ್ಯರಾಗಲಿ ಯಾರೇ ಆಗಲಿ ಅದನ್ನು ದೂಷಿಸುವ ಅಥವಾ ಅದನ್ನು ತಿರಸ್ಕರಿಸುವ ಮಾತುಗಳಿಗೆ ಹೇಳಿದ್ದಲ್ಲ. ಆದರೆ ಪಾಣಿನಿಯನ್ನು ಆಧರಿಸಿಕೊಂಡ ಮಂದಿ ಅದರ ಹೊರತಾದ ಭಾಷೆಗೆ ಅಸ್ತಿತ್ವವೇ ಇಲ್ಲ ಅಥವಾ ಅದರ ಹೊರತಾದ ಸತ್ಯ, ಹೊರತಾದ ಶುದ್ಧ ಪಾಠಗಳೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಆಚಾರ್ಯರು ಇಲ್ಲ ಹಾಗೆ ಹೇಳಬೇಡಿ. ಶುದ್ಧವಾದ ಮಾತು ಎರಡು ಥರ, ಪಾಣಿನಿಯೂ ಇದೆ ಅಪಾಣಿನಿಯೂ ಇದೆ. ಅಪಾಣಿನೀಯ ಅಂದರೆ ಎಲ್ಲ ಅಶುದ್ಧ ಅಂತ ಅರ್ಥ ಅಲ್ಲ, ಅಪಾಣಿನೀಯವಾದದ್ರಲ್ಲೂ ಶುದ್ಧತೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು. ಭಾಷೆಯ ದೃಷ್ಟಿಯಿಂದ ಆಚಾರ್ಯರ ಅನೇಕ ಕೊಡುಗೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಲಕಾರದ ಅನ್ವೇಷಣೆ ಅದು ವಸ್ತುತಃ ಸಂಸ್ಕೃತದಲ್ಲಿ ಇಲ್ಲ ಅಂತ ಇವತ್ತೊಂದು ನಮ್ಗೆ ಭ್ರಮೆ ಇದೆ. ಆದರೆ ನಾವು ತುಳುವಲ್ಲಿ, ಕನ್ನಡದಲ್ಲಿ ಎಲ್ಲ ಕಡೆ ಎಲ್ಲ ಲಕಾರ ನೋಡ್ತೇವೆ. ನಳ ಅಂದರೆ ಬೇರೆ, ಈಗ ಕಾಳ ಅಂದರೆ ಬೇರೆ, ಕಾಲ ಅಂದರೆ ಬೇರೆ. ಕಾಳ ಅಂದರೆ ಕಪ್ಪು, ಕಾಲ ಅಂದರೆ ಕಾಲ, ಟೈಮ್. ಈ ವ್ಯತ್ಯಾಸ ಎರಡು. ಕಾಳಿದಾಸ ಅಂದ್ರೆ ಏನು ಹೇಳುದು? ಕಾಳಿಯಿಂದಾಗದ್ರೆ ಇಲ್ಲೋ ಬಲವೇ ಬೇರೆ, ಕಾಲಿ ಅಂದ್ರೆ ಕಾಲಿನೇ, ಕಾಲಿ ಏನಿಲ್ಲ. ಅಂದ್ರೆ ಇದು ಭಾಷೆಯ ದೃಷ್ಟಿಯಿಂದ ಆಚಾರ್ಯರು ಕೊಟ್ಟಂತಹ ಸಂಗತಿಗಳು. ಹೀಗೆ ಆಚಾರ್ಯರು ಇವತ್ತಿಗೂ ಅಧ್ಯಯನ ಇವತ್ತಿಗೂ ಅಂದ್ರೆ ನೋಡಿ, ಅಷ್ಟೆಲ್ಲ ನಮಗೆ ಸಂದೇಶವನ್ನು, ಉಪದೇಶಗಳನ್ನು, ಆದೇಶಗಳನ್ನು ಕೊಟ್ಟವರು ಇವತ್ತಿಗೂ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಅನ್ನುವ ರೀತಿಯಲ್ಲಿ ದೃಶ್ಯರಾಗಿಯೇ ಶಿಷ್ಯರ ಮುಂದೆಯೇ ನಾನು 3ನೇ ಬಾರಿ ಬದರಿ ಯಾತ್ರೆಗೆ ಹೋಗ್ತಾ ಇದ್ದೇನೆ ಅಂತ ಅವ್ರ ಹೇಳಿ ಹೊರಟು ಹೋದ್ರು. ಹೋದವರು ನಾನು ಇನ್ನೊಮ್ಮೆ ಬರಲ್ಲ. ಹುಡುಗರು ಹೇಳಿದ್ರು ನಾವು ಬರ್ತೀವಿ ಗುರುಗಳೇ. ಇಲ್ಲ ಹಿಂದೆ 2 ಸರ್ತಿ ನಾನು ಕರ್ಕೊಂಡು ಹೋಗಿದ್ದೇನೆ, ಆಗ ನೀವು ಬರ್ತೀರಿ ಹೇಳಿದಾಗ ಬೇಡ ಹೇಳಿಲ್ಲ. ಈ ಸರ್ತಿ ನಾನು ಮತ್ತೆ ಮರಳಿ ಬರುವ ಆಲೋಚನೆ ಇಲ್ಲ, ನನ್ನ ಕಾರ್ಯಭಾರ ಎಲ್ಲ ಮುಗಿದಿದೆ, ನೀವಿದನ್ನು ಬೆಳೆಸ್ಕೊಂಡು ಹೋಗಬೇಕು, ಇದು ನಿಮಗೆ ನಾನು ಕೊಡುವ ದೊಡ್ಡ ಕೆಲಸ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ದಿನ
ಮಾಘ ಶುದ್ಧ ನವಮಿ. ನವಮಿ. ಅವರು ಬದರಿಗೆ ಹೋದವರು ಇವತ್ತಿಗೂ ಉತ್ತರ ಬದರಿ, ಅದು ಈ ಬದರಿ ಅಲ್ಲ, ಇದರ ಮೇಲ್ಭಾಗದಲ್ಲಿ ನೋಡದ ಬದರಿ. ನಾವು ನೋಡದ ಬದರಿ. ಸತ್ಯತೀರ್ಥರು ಸ್ವಲ್ಪ ದೂರ ತನಕ ಅವರನ್ನ ಹಿಂಬಾಲಿಸಿಕೊಂಡು ಹೋಗಿ ಕೊನೆಗೆ ನೀನು ವಾಪಸ್ ಸಂಜೆ ತನಕ ಆದ್ರೂ ಅವರು ಹೋದ ದಾರಿಯನ್ನು ಮುಟ್ಲಿಕ್ಕಾಗ್ಲಿಲ್ಲ. ಅರ್ಧ ದಾರಿಗೆ ಸಿಕ್ಬಿದ್ದಿದ್ದಾರೆ. ಬಂಡೆಯಿಂದ ಬಂಡೆಗೆ ಹಾರ್ತಾ ಇದ್ದಾರೆ ಹನುಮಂತನ ಹಾಗೆ, ಭೀಮನಂತೆ ನೆಗೀತಾ ಇದ್ದಾರೆ. ಇದನ್ನ ನೋಡಿ ಅವರು ಕಂಗಾಲಾಗಿ ಮಧ್ಯ ದಾರಿಯಲ್ಲಿ ಸಿಕ್ಕಿಬಿದ್ರು. ಕೈ ಹೀಗೆ ತೋರಿಸಿ ವಾಪಸ್ ಕಳಿಸಿದ್ರು ಅನಂತ ಮಠಕ್ಕೆ. ಹೀಗೆ ಮಾಡಿದ್ರೆ ಅವರೆಲ್ಲೋ ಇದ್ದವರು ಗಾಳಿಗೆ ಹಾರಿ ವಾಪಸ್ಸು ಉಡುಪಿ ಅಲ್ಲ, ಆ ಅನಂತ ಮಠ ಅಂತ ಅದೇ ಬದರಿಯ ಕೆಳಭಾಗದ ಒಂದು ಉಳ್ಕೊಳ್ಳಿಕ್ಕಾಗುವ ಜಾಗದಲ್ಲಿ ಬದರಿ ನಾರಾಯಣನ ಬುಡದಲ್ಲಿ ಬಂದು ಬಿದ್ರು ಹಿಮದ ನಡುವೆ. ಮತ್ತೆ ಎದ್ದು ಬಂದು ಗುರುಗಳು ಹೀಗೆ ನಮ್ಮನ್ನು ಬಿಟ್ಟು ಹೋದ್ರು ಅಂತ ಉಳಿದ ಶಿಷ್ಯರ ಹತ್ರ ಆಚಾರ್ಯರನ್ನು ಕಳ್ಕೊಂಡ ವಿಷಯದ ಬಗ್ಗೆ ದುಃಖ ವ್ಯಕ್ತಪಡಿಸ್ತಾರೆ. ಆದರೆ ಮೂರನೇ ಬಾರಿ ಎಲ್ಲರಿಗೂ ತಿಳಿಯುವಂತೆ ತಾನು ಬಿಟ್ಟು ಹೋಗುವ ಸುದ್ದಿಯನ್ನು ಹೇಳಿ ಆಚಾರ್ಯರು ನಮ್ಮ ಕಣ್ಣಿಗೆ ಕಾಣದ ಸ್ಥಿತಿಗೆ ಹೋದ್ರು ಅಂತಷ್ಟೆ. ಆದರೆ ಒಂದು ಮಾತಿದೆ, ಅದನ್ನು ನೀವು ಹೇಳಿದ ಮಾತಿನಲ್ಲಿ ಇರುವಂಥದ್ದು, ಈ ಸಂದೇಹ ಬರ್ಲಿಕ್ಕೆ ಅಥವಾ ಅದೃಶ್ಯರಾದರು ಅಂತ ಅನ್ನೋ ಮಾತು ಬರ್ಲಿಕ್ಕೆ ಕಾರಣ ವಾದಿರಾಜರು ಅದೃಶ್ಯ ರೂಪ್ಯಪೀಠೇಸ್ತಿ ದೃಶ್ಯಸ್ತು ಬದರೈ ತಟೆ ಅಂತ ಒಂದು ಮಾತು ಹೇಳಿದ್ದಾರೆ. ಇವತ್ತಿಗೂ ಅಲ್ಲಿ ಅದು ನೋಡಿ ಓದುವಾಗ ಹೇಗೆ ವ್ಯತ್ಯಾಸ ಆಗುತ್ತೆ ಅಂದರೆ, ಆಚಾರ್ಯರು ಅದೃಶ್ಯರಾಗಿರುವ ಸ್ಥಳ ಅಂತ ಬೋರ್ಡ್ ಇತ್ತು. ಆದರೆ ಅದನ್ನು ಓದಬೇಕಾದ ಕ್ರಮ ಹೇಗಿತ್ತು ಅಂದರೆ, ಅದನ್ನು ಗೋವಿಂದಾಚಾರ್ಯ ಮೇಲೆ ತಿದ್ದಿಸಿದ್ರು. ಆಚಾರ್ಯರು ಅದೃಶ್ಯರಾಗಿ ಇರುವ ಸ್ಥಳ, ಅದೃಶ್ಯರಾಗಿ ಇರುವ ಬೇರೆ ಅರ್ಥ, ಅದೃಶ್ಯರಾಗಿರುವ ಬೇರೆ ಅರ್ಥ ಆಗುತ್ತೆ. ಅದೃಶ್ಯರಾಗಿರುವ ಅಂದ್ರೆ ಹಿಂದೆ ಯಾವತ್ತು ಅದೃಶ್ಯರಾದ ಜಾಗ ಅಂತ ಆಯ್ತು. ಅದೃಶ್ಯರಾದ ಜಾಗ ಅಲ್ಲ, ಅದೃಶ್ಯರಾಗಿ ಈಗಲೂ ಇರುವ ಸ್ಥಳ. ಅದು ಎಷ್ಟೋ ಜನರಿಗೆ ಆಮೇಲೆ ಅನುಭವಕ್ಕೆ ಬಂದಿದೆ. ಇವತ್ತಿಗೂ ನಮಗೆ ಶಾಸ್ತ್ರದ ಗೊಂದಲ ಇದ್ದು ಭಕ್ತಿಯಿಂದ ನಾವಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಕೂತ್ರೆ ಹೊಳಿಯತ್ತೆ. ಅಂಥದ್ದೊಂದು ವೈಬಿದೆ. ಆಚಾರ್ಯರು ಅನೇಕ ಪಾಠಗಳನ್ನು, ಮುಖ್ಯವಾಗಿ ಐತರೇಯದಂಥ ಮುಖ್ಯ ಪಾಠಗಳನ್ನು ಮಾಡಿದ ಜಾಗ ಅಂತ ಇವತ್ತಿಗೂ ಅಲ್ಲಿ ಪ್ರತಿಮೆ ಇಲ್ಲ. ಅವರು ಕೂತ ಜಾಗವೇ ಅವರ ಅಸ್ತಿತ್ವ. ಮೇಲ್ಭಾಗದಲ್ಲಿ ಒಂದು ಪ್ರತಿಮೆ ಇಟ್ಟಿದ್ದಾರೆ ಇವತ್ತು, ಅದು ಗೊತ್ತಾಗ್ಲಿಕ್ಕೆ ಅಂತ. ಆದರೆ ಆ ಜಾಗದಲ್ಲಿ ಹೋಗಿ ಕುಳಿತು ನಮ್ಮ ಮಾನಸಿಕ ಭಿನ್ನಹಗಳನ್ನಿತ್ತರೆ, ಶಾಸ್ತ್ರೀಯವಾದ ಜಿಜ್ಞಾಸೆಗಳು, ಸತ್ಯವನ್ನು ತಿಳಿಯಬೇಕು ಅನ್ನುವ ಕುತೂಹಲದಿಂದ ನಾವು ಕೂಗಿಕೊಂಡ್ರೆ, ಪ್ರಾಮಾಣಿಕವಾಗಿ ಕೇಳಿಕೊಂಡ್ರೆ ಇವತ್ತಿಗೂ ಉತ್ತರ ಕೊಡುವಷ್ಟು ಸನ್ನಿಧಾನ ಅಲ್ಲಿ ಇದೆ ಅನ್ನೋದು ಎಷ್ಟೋ ಅನುಭವಸ್ಥರ ಮತ. ಆ ಹಿನ್ನೆಲೆಯಲ್ಲಿ ನಮಗೆ ಬೇಕಾದಷ್ಟಿದೆ. ಇದರ ಮಧ್ಯದಲ್ಲಿ ನಾನು ಸುಮ್ಮನೆ ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಈ ಕೊನೆ ಹಂತ ಇದು ಅಂದ್ರೆ, ಇಷ್ಟೊತ್ತು ಬಹಳ ಸುದೀರ್ಘವಾಗಿ ಆಚಾರ್ಯರ ಬಗ್ಗೆ ಮಾತಾಡಿದ್ವಿ. ಏನು ಮಾತಾಡಿಲ್ಲ, ಟೈಮ್ ಸಾಲಲ್ಲ. ಬಟ್ ಆಚಾರ್ಯರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು, ಇನ್ನೂ ಹೆಚ್ಚು ಸಂಶೋಧನೆ ಮಾಡಬೇಕು, ಇನ್ನೂ ಅವರ ಬಗ್ಗೆ ಅಧ್ಯಯನ ಮಾಡಬೇಕು, ವ್ಯವಸಾಯ ಮಾಡಬೇಕು ಅನ್ನೋ ಇದ್ರೆ ಯಾವ ಪುಸ್ತಕಗಳನ್ನು ರೆಫರ್ ಮಾಡಬಹುದು? ನಾನು ಬಹಳ ಮುಖ್ಯವಾಗಿ ಗುರುತಿಸಬೇಕಾದದ್ದು BNK ಶರ್ಮಾ ಅವರ ಕೃತಿಗಳು. ಅವರು ದ್ವೈತ ಫಿಲಾಸಫಿ, ಅದರ ಇತಿಹಾಸ ಅಂತ ಒಂದು ಪುಸ್ತಕ ಇದೆ. ಅಂಥದ್ದು ಅನೇಕ, ನೀವು BNK ಶರ್ಮಾ ಅಂತ ಹಾಕಿದರೆ ಅವರ ಅನೇಕ ಕೃತಿಗಳು ಬರ್ತವೆ. ಅವರ ಸರ್ವಮೂಲ ಗ್ರಂಥಗಳ ಅಧ್ಯಯನ ನಾವು ಮಾಡಲೇಬೇಕು. ಅದು ಬಿಟ್ಟು ಆಚಾರ್ಯರ ಜೀವನದ ಬಗ್ಗೆ ಸುಮ್ಮನೆ ಕೈಯಾಡಿಸಿದ ಕೆಲವು ಹೊತ್ತಗೆಗಳನ್ನು ನಾವು ನೋಡುವುದಾದರೆ, ಜಾನ್ ಅಬ್ರಾಹಂ ವರ್ಗೀಸ್ ಅಂತ, ಪರಕೀಯ ದ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕದಲ್ಲಿ ಕೆಲವು ಭಾರತೀಯ ಅಲ್ಲ, ಹಿಂದೂ ಅಲ್ಲ, ಸನಾತನ ಧರ್ಮದವನಲ್ಲ, ಆತ ಮಧ್ವಾಚಾರ್ಯರ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಜಗತ್ತಿನ 4 ಅತ್ಯಂತ ಅದ್ಭುತ ವ್ಯಕ್ತಿಗಳು ಅಂತ ಉಲ್ಲೇಖ ಮಾಡುವಾಗ ಅವಿಸೆನ್ನಾ ಅಂತ ಒಬ್ಬ, ಮೈಮೋನಿಡಸ್ ಅಂತ ಇನ್ನೊಬ್ಬ, ಆಕ್ವಿನಸ್ ಅಂತ ಮೂರನೇವನು, ಮಧ್ವಾಚಾರ್ಯರು ಅಂತ 4ನೇವನು. ಅದರ 4 ಜನರ ಬಗ್ಗೆ ಡೀಟೇಲ್ ಆಗಿ, ಅವನು ಯಾವ ಈ ನಮ್ಮ ಸಂಪ್ರದಾಯದ ಹಿನ್ನೆಲೆಯವನು ಅಲ್ವೇ ಅಲ್ಲ, ಆದರೆ ಅವನು ಹುಡುಕಾಟ ಮಾಡಿದ್ದಾನೆ ಅನ್ನೋದು ಮಾತ್ರ ಸತ್ಯ. ಅದರಲ್ಲಿ ಒಂದು ಸಾಲನ್ನು ನಾವು ಓದಬಹುದು ಅಂತಾದರೆ ತುಂಬ ಅದ್ಭುತವಾಗಿ ಅವನೊಂದು ಲೈನ್ ಬರೀತಾನೆ. ಇನ್ ಟರ್ಮ್ಸ್ ಆಫ್ ಪರ್ಸನಲ್ ಚರಿಷ್ಮಾ, ಇಂಟೆಲೆಕ್ಚುವಲ್ ರಿಗರ್ ಆ್ಯಂಡ್ ಸ್ಕಾಲರ್ಲಿ ಬ್ರೆಡ್ತ್ ಆ್ಯಂಡ್ ಡೆಪ್ತ್, Madhvacharya 1938 to 1317 was the most fascinating of the Hindu sage philosophers of one of the greatest theistic thinkers of all time. ಅದರ ಜೊತೆಗೆ ಅವರು ಇನ್ನೊಂದು ಸಾಲು ಬರೆಯುವಂಥದ್ದು ಕೊನೆಗೆ, he was also an accomplished wrestler, mountaineer and singer. ಮೌಂಟೇನಿಯರ್ ಆ್ಯಂಡ್ ಸಿಂಗರ್. ಇಂಥ ಅನೇಕ ಅದ್ಭುತ ಸಾಲುಗಳನ್ನು ಅವನು ಪಾಜಕದಲ್ಲಿ ಅವರು ಹುಟ್ಟಿದ ಕಡೆಯಿಂದ ಹಿಡಿದು ಅವನು ಮುಖ್ಯವಾಗಿ ಈ ಪವಾಡ ಅನ್ನುವ ಕಥೆಗಿಂತ ಹೆಚ್ಚಾಗಿ
ಅವರು ಕೊಟ್ಟ ತತ್ವದ ಮೇಲೆ ತುಂಬ ಜಿಜ್ಞಾಸೆಗಳನ್ನು ಹುಡುಕಾಟಗಳನ್ನು ನೋಡ್ತಾ ಹೋಗಿದ್ದಾನೆ ಅಂತ ಅನ್ನೋದು ನಮಗೆ ಖುಷಿ ಕೊಡುವಂಥ ಸಂಗತಿ. ರಾಯ್ ಅಬ್ರಾಮ್ ವರ್ಗೀಸ್ ದ ವಂಡರ್ ಆಫ್ ದ ವರ್ಲ್ಡ್ ಅನ್ನುವಂತಹ ಪುಸ್ತಕ ಇಂಗ್ಲೀಷಲ್ಲಿದೆ. ಆ್ಯಂಡ್ ಇಡೀ ಜಗತ್ತಿನಲ್ಲಿ 4 ಶ್ರೇಷ್ಠ ವ್ಯಕ್ತಿಗಳ ಪೈಕಿ ಮಧ್ವಾಚಾರ್ಯರು ಕೂಡ ಒಬ್ಬರು ಅಂತ ತನ್ನ ಈ ಪುಸ್ತಕದಲ್ಲಿ ಆತ ಹೇಳ್ಕೊಂಡಿದ್ದಾನೆ. ಅಮೆಝಾನಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ಇದು ಅವೈಲೇಬಲ್ ಇದೆ. ಪ್ಲೀಸ್ ನೋಡಿಬಿಟ್ಟು ಒಬ್ಬ ಪರಕೀಯ ನಮ್ಮ ಮಧ್ವಾಚಾರ್ಯರ ಬಗ್ಗೆ, ನಮ್ಮ ದಾರ್ಶನಿಕ ಒಬ್ಬರ ಬಗ್ಗೆ ಮಾತನಾಡಿದ್ದಾನೆ ಅಂತಂದರೆ ರಿಯಲಿ ವಿ ಫೀಲ್ ಪ್ರೌಡ್ ಆಫ್ ಇಟ್. ಇನ್ನು ಉಳಿದಂತೆ ನಾವು ಸಾಮಾನ್ಯವಾಗಿ ಆಚಾರ್ಯರ ಜೀವನ ಚರಿತ್ರೆ ತಿಳ್ಕೊಳ್ಳಿಕ್ಕೆ ಬೇಕಾದದ್ದು ಮಧ್ವ ವಿಜಯ. ಅದು ನಾರಾಯಣ ಪಂಡಿತರು ನಮಗೆ ಬಹುಶಃ ಆಚಾರ್ಯರ ಬಗ್ಗೆ ಮೊದಲು ಬಂದ ಅವರ ಬಯೋಗ್ರಫಿ ಆಚಾರ್ಯರಿಗೋಸ್ಕರ ಮೀಸಲಾದ. ನೋಡಿ, ಕಾವ್ಯ ಯಾವಾಗಲೂ ಹೀರೋಯಿನ್ ಇಂದ ಕೂಡಿರಬೇಕು. ಆದರೆ ಇಲ್ಲೊಬ್ಬ ಸನ್ಯಾಸಿಯೇ ನಾಯಕನಾಗಿ ಮೆರೆದ ಅದ್ಭುತವಾದ ಕಾವ್ಯ ಲಕ್ಷಣಗಳಿಂದ ಕೂಡಿದ, ಆದರೆ ಕಾವ್ಯಕ್ಕೆ ಯಾವುದಕ್ಕೂ ಕಮ್ಮಿ ಇಲ್ಲದ 2 ಕಾವ್ಯಗಳನ್ನು ಕೊಟ್ಟಿದ್ದಾರೆ. ನಾವು ನಾರಾಯಣ ಪಂಡಿತರನ್ನೇ ಯೋಚನೆ ಮಾಡಿದರೆ ಅದೊಂದು ದೊಡ್ಡ ವ್ಯಕ್ತಿತ್ವ, ಭೌಮ ವ್ಯಕ್ತಿತ್ವ. ಅವರು ಸಂಗ್ರಹ ರಾಮಾಯಣ ಮತ್ತು ಮಧ್ವ ವಿಜಯ ಅನ್ನುವ 2 ಅಪರೂಪದ ಕೇವಲ ದಕ್ಷಿಣ ಭಾರತದ ಮಹಾಕಾವ್ಯಗಳು, ಅದರಲ್ಲಿ ತೌಳವ ನಾಡಿಗೆ ಸಂಬಂಧಪಟ್ಟ 2 ಮಹಾಕಾವ್ಯಗಳನ್ನು ಕೊಟ್ಟದ್ದು. ಅಂತಹ ಒಂದು ಪ್ರಮುಖವಾದದ್ದು ಮಧ್ವ ವಿಜಯವನ್ನು ನಾವು ಇವತ್ತು ಅವರ ಅಧ್ಯಯನಕ್ಕೋಸ್ಕರ ಗುರುತಿಸಬಹುದು ಅಂತ ಹೇಳ್ಬೋದು. ಇನ್ನೊಂದು ಆಚಾರ್ಯರ ಬಗ್ಗೆ, ಮಧ್ವರ ಬಗ್ಗೆ ಬದುಕು ಬರೆಹ, ಇದು ಗೋವಿಂದಾಚಾರ್ಯರ ಪುಸ್ತಕ. ಇದನ್ನು ಕೂಡ ಬನ್ನಂಜೆ ಗೋವಿಂದಾಚಾರ್ಯರು, ಇದನ್ನು ಕೂಡ ರೆಫರ್ ಮಾಡಬಹುದು. ಇನ್ನೊಂದು ಪೂರ್ಣ ಪ್ರಜ್ಞೆ ಪ್ರಶಸ್ತಿ ಅಂತ, ಇದು ಸಾಕ್ರ ರಾಮಚಂದ್ರ ರಾವ್ ಅಂತ, ಒಳ್ಳೆಯ ಸ್ಕಾಲರು. ಅವರಿಗೆ ಹೇಗೆ ತೋಚಿದೆ, ಯಾಕೆಂದರೆ ಎಲ್ಲರ ದೃಷ್ಟಿಯಿಂದ ಹೇಗೆ ಅಂತ ನಾವು ನೋಡಬೇಕಾಗತ್ತೆ. ನಮ್ಮ ದೃಷ್ಟಿ ಹೇಗಾಗಬೇಕು ಅನ್ನೋದಕ್ಕೂ ಕೂಡ ಸ್ವಲ್ಪ ತರ್ಕ, ಚರ್ಚೆ, ಆಲೋಚನೆ ಬೇಕು ಅನ್ನುವ ದೃಷ್ಟಿಯಿಂದ ಈ ಪುಸ್ತಕವು ಕೂಡ ತುಂಬ ಹಳೆಯದು. ಇದನ್ನು ಕೂಡ ನಾವು ರೆಫರ್ ಮಾಡಬಹುದು. ಇದರ ಜೊತೆಗೆ ಇನ್ನು ಕೆಲವು ಸುಮ್ಮನೆ ತೋರಿಸ್ತಾ ಹೋಗ್ತೇನೆ. ಇವತ್ತಿನ ಹಂತಕ್ಕೆ ಇಷ್ಟು ಬಂದಿದೆ ಅನ್ನೋದು ದೊಡ್ಡ ವಿಷಯ ಯೋಚನೆ ಮಾಡಲಿಕ್ಕೆ. ಪೂರ್ಣ ಪ್ರಜ್ಞಾ ಅಂತ ಒಂದಿದೆ. ಇನ್ನು ದ್ವೈತ ತತ್ವ ಪ್ರದೀಪನಂ ಅಂತ, ಇದು ರಾಯರ ಮಠದಿಂದ ಆಚಾರ್ಯರ ನಾವು ಏನು ಅವರ ಅವತಾರದ ಕುರಿತಾಗಿ ಜಿಜ್ಞಾಸೆ ವ್ಯಕ್ತಪಡಿಸಿ ಅದಕ್ಕೆ ಶಾಸ್ತ್ರದಲ್ಲಿ, ವೇದಗಳಲ್ಲಿ ಎಲ್ಲೆಲ್ಲಿ ಉಲ್ಲೇಖ ಇದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದರೆ ಇದು ಬಹಳ ಪ್ರಸಿದ್ಧ. ನಮ್ಮ ಭಾರತೀಯ ಸಾಲಿನಲ್ಲಿ ಬಂದ 100 ಪುಸ್ತಕಗಳಲ್ಲಿ ಪಾಕೆಟ್ ಪುಸ್ತಕ. ತುಂಬ ಸರಳವಾಗಿ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಆ ಕೃತಿಯನ್ನು ಗೋವಿಂದಾಚಾರ್ಯ ರಚನೆ ಮಾಡಿರುವಂಥದ್ದು. ಇದು ಆಚಾರ್ಯ ಮಧ್ವರ ತತ್ವವಾದ ಅಂತ ಮತ್ತೊಂದು ಹೊತ್ತಗೆ. ಇದು ಕೂಡ ತುಂಬ ಒಳ್ಳೆಯ ಪ್ರಯತ್ನ. ಇದು ತುಂಬ ಹಳೆಯದು. D.N. ಶಾನುಭಾಗ್ ಅಂತ, ಇಂಗ್ಲೀಷ್ನಲ್ಲಿ ಪೂರ್ಣಪ್ರಜ್ಞ ದರ್ಶನ ಅಂತ, ಪೂರ್ಣಪ್ರಜ್ಞ ಅನ್ನುವ ಹೆಸರಿನಿಂದ ಬಂದಿದೆ. ಇದು ಶ್ರೀಮನ್ ಮಧ್ವ ಕಥಾಮೃತ, N.K. ನರಸಿಂಹಮೂರ್ತಿ ಅಂತ ಬಹಳ ಹಿಂದಿನ ವಿದ್ವಾಂಸರೊಬ್ಬರು ಪ್ರಕಟ ಮಾಡಿದ ಪುಸ್ತಕ, ಬಹಳ ಹಳೆಯದು. ಆಮೇಲೆ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಕೂಡ ಆಚಾರ್ಯ ಮಧ್ವರ ಕೃತಿಗಳಲ್ಲಿರುವ ಸಾರವನ್ನು ಇಂಗ್ಲಿಷಲ್ಲಿದೆ, ಅದನ್ನು ವರ್ಕ್ಶಾಪ್ ಅಲ್ಲಿ ಆಚಾರ್ಯರ ಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದು. ಇದು ಇತ್ತೀಚೆಗೆ ಬಂದ ಪುಸ್ತಕ ಆಚಾರ್ಯರ ಕುರಿತಾಗಿ. ಬೇಜಾನಿದೆ. ಇದು ಇನ್ನೊಬ್ರು ಲಕ್ಷ್ಮೀನಾರಾಯಣ ರಾವ್ ಅಂತ. ಇದರಲ್ಲೂ ಆರಂಭದಲ್ಲಿ ಕೆಲವೆಲ್ಲ ಬಲ್ಬನ್ನು, ಜಹಂಗೀರ್ನ ಬಗ್ಗೆ ಎಲ್ಲ ಸ್ವಲ್ಪ ಚರ್ಚೆ ಮಾಡಿ ಹುಡುಕಾಡಿದ್ದಾರೆ. ತುಂಬಾ ಯಾವ ಕಾಲದಲ್ಲಿ ಆಚಾರ್ಯರು ಬಂದ್ರು, ಅವರ ಜೀವನದ ಘಟ್ಟದಲ್ಲಿ ಪ್ರಕೃತ ಸಮಾಜದ ವ್ಯಕ್ತಿಗಳು ಯಾರ್ಯಾರು ಇದ್ರು ಅನ್ನೋದಕ್ಕೆ, ಪರಕೀಯರ ಹಾವಳಿ ಹೇಗಿತ್ತು ಅನ್ನೋ ಹುಡುಕಾಟಕ್ಕೆ ಅದು ಪ್ರಯತ್ನ ಮಾಡಿದೆ. ಇದು ಒಂದು ರೀತಿ ಅವರ ಮತೀಯ ಪರಂಪರೆ ಹೇಗೆ ಬೆಳೆದು ಬಂತು ಅನ್ನೋದನ್ನು ಕೂಡ ಹೇಳ್ತಾ ಹೋಗುತ್ತೆ. ಮೆಜಾರಿಟಿ ನಾವು ಮಾತಾಡಿರೋ ಎಲ್ಲ ವಿಚಾರದ ಇದೆ. ತುಳುನಾಡಿನಲ್ಲಿ ಬೀಸಿದ ಗಾಳಿ ಅಂತ, ಇದು ಒಂದು ಸತ್ಯನಾರಾಯಣ ಆಚಾರ್ಯರ ಕೃತಿ. ಇದು ಪುಟಾಣಿಗಳಿಗೋಸ್ಕರ ಧೀರ ಸನ್ಯಾಸಿ ಆನಂದ ತೀರ್ಥರು ಅಂತ, ವೆರಿ ಇನ್ಸ್ಪೈರಿಂಗು. ಮತ್ತೆ ನಾವು ಹೇಳಬೇಕಾದ ಒಂದು ಪ್ರಧಾನ ಉಪಕಥೆಗಳ ಜೊತೆಗೆ ಒಂದು ಪ್ರಧಾನ ಘಟ್ಟ, ಆ ರಾಜ ಎದುರಾದಾಗ ಆಚಾರ್ಯರು ಮಾತಾಡಿದ ಸಾಲು ನಮಗೆ ನೆನಪು ಮಾಡ್ಕೊಳ್ಬೇಕು. ಇಸ್ಲಾಂ ಅವನ ಪರ್ಷಿಯಾ ಭಾಷೆಯಲ್ಲೇ ಮಾತನಾಡಿ, ಅದರ ಆಚಾರ್ಯರಿಗೂ ಪರ್ಷಿಯಾ ಭಾಷೆ ಬರ್ತಿತ್ತು ಅಂತ ಗೊತ್ತಾಗುತ್ತೆ. ತದ್ವಚನೇನ ಇವ, ಅವನ ಮಾತಿನಿಂದಲೇ ಅವನಿಗೆ ಉತ್ತರ ಕೊಟ್ಟರು. ಅವನು ಎಲ್ಲಿ ಕನ್ನಡ ಸಂಸ್ಕೃತ ಕಲಿತಾನೆ, ಅವನಿಗೆ ಎಲ್ಲಿ ತುಳು ಬರುತ್ತೆ? ಆಚಾರ್ಯರ ಮಾತೃಭಾಷೆ ತುಳು ಆದ್ರೆ ಅವರ ಸ್ವಂತ ಭಾಷೆ ಸಂಸ್ಕೃತ. ಹಾಗಾಗಿ ಅವರು ಸಂಸ್ಕೃತದಲ್ಲೋ ತುಳುವಲ್ಲೋ ಕನ್ನಡದಲ್ಲೋ ಮಾತ್ರ ಅವನಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಅವನ ಪರ್ಷಿಯಾ ಭಾಷೆಯಲ್ಲೇ ಮಾತಾಡಿ, ನೀನು ಯಾವ ದೇವನನ್ನು ಆರಾಧನೆ ಮಾಡುತ್ತೀಯೋ ಸೂರ್ಯನಲ್ಲಿ, ಅದೇ ದೇವನನ್ನು ನಾನು ಆರಾಧನೆ ಮಾಡುವಾಗ ನಾವಿಬ್ರು ಬ್ರದರ್ಸ್ ಅಲ್ವಾ?
ನೀನು ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀನಿ, ನಿನ್ನ ಭಯ ನನಗೆ ಯಾಕೆ? ಅವ್ನು ಕೇಳೋದು, ನನ್ನ ಯಮಭಟರಂತಿರುವ ಸೇನೆಯಿಂದ ನಿಮಗೆ ಭಯ ಆಗಲಿಲ್ವಾ ಅಂತ ಕೇಳ್ತಾನೆ. ನಾವು ಯಾಕೆ ಭಯ ಪಡಬೇಕು? ಇಬ್ಬರು ಒಂದೇ ದೇವರ ಮಕ್ಕಳು ಅಂತಂದಮೇಲೆ ನಮ್ಮಲ್ಲಿ ಅಂದರೆ ಇದು ಬಹಳ ಜನಕ್ಕೆ ಅವರನ್ನು ಓಲೈಸ್ಲಿಕ್ಕೆ ಹೇಳಿದ ಮಾತು ಅಂತ ಅನಿಸುತ್ತೆ. ಆದರೆ ಸತ್ಯ ಹೌದಲ್ವಾ? ಎಲ್ಲ ಜಾತಿಯವರಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ಮತೀಯರಿಗೂ, ಎಲ್ಲ ತತ್ವಶಾಸ್ತ್ರದ ಚಿಂತನೆಯಲ್ಲಿ ಇರೋರಿಗೂ ದೇವರು ಒಬ್ಬನೇ ಇರ್ಲಿಕ್ಕೆ ಸಾಧ್ಯ. 100 ತಲೆಗೆ 100 ದೇವರಿದೆಯಾ? ದೇವರು ಒಬ್ಬನೇ. ಆದರೆ ಅದನ್ನು ಅವರು ಅರ್ಥೈಸಿಕೊಳ್ಳುವ ರೀತಿ ಬೇರೆ, ಕೊಟ್ಟ ಹೆಸರು ಬೇರೆ, ಅವರ ಸಿದ್ಧಾಂತದ ಚಿಂತನೆ ಬೇರೆ. ಅವರ ರೀತಿಯಲ್ಲಿ ದೇವರನ್ನು ಒಪ್ಪಿಕೊಳ್ಳದೇ ಇದ್ದರೆ ಅವರೆಲ್ಲ ಕಾಫಿರರು ಅಂತನ್ನುವ ಭ್ರಮೆಯಲ್ಲಿ ಅವರು ತಪ್ಪು ಚಿಂತನೆ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಅವರಿಗೊಂದು ನಮಗೊಂದು ಅಂತೂ ದೇವರಿಲ್ಲ. ಆದರೆ ಅವರು ತಪ್ಪು ಕಲ್ಪಿಸಿಕೊಂಡಿದ್ದಾರೆ. ಆದರೆ ಆಚಾರ್ಯರು ಆ ಕಾಲಕ್ಕೆ ಅದರ ಸರಿಯಾದ ತಿಳುವಳಿಕೆ ಏನು ಅಂತ ಹೇಳಿದ ಪ್ರಸಂಗ ಈ ಕೃತಿಯಲ್ಲಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಇದರ ನಂತರ ಒಬ್ಬರು ಇಸ್ಕಾನ್ನವರು ಕೂಡ ಅವರಿಗೂ ಕೂಡ ಮೂಲ ಆಚಾರ್ಯರೇ. ಅವರ ಸಿದ್ಧಾಂತಕ್ಕೆ ಅವರೇ ಒಪ್ಪಿಕೊಳ್ತಾರೆ, ನಾವೇನು ಹೇಳುವುದಲ್ಲ. ಅವರು ಇದರಲ್ಲಿ ಇಸ್ಕಾನ್ನವರಿಗೆ ಅವರ ಸಿದ್ಧಾಂತದ ಮೂಲ ಮಧ್ವಾಚಾರ್ಯರೇ. ಅವರಿಗೆ ಮೂಲ ಗುರುಗಳು ಅಂತ ಅದಕ್ಕೋಸ್ಕರನೇ ಉಡುಪಿಗೆ ಅವರು ಅಷ್ಟು ಜನ ಹಾರ್ಕೊಂಡು ಎಲ್ಲಾ ದಿಕ್ಕುಗಳಿಗೆ ಹೋದ್ರು. ಮಥುರೆಗೆ ಬಿಟ್ಟರೆ ಅವ್ರು ನೆಕ್ಸ್ಟ್ ಬರೋದು ಉಡುಪಿಗೆ ಬಂದು ಅಲ್ಲಿ 15, 20, 30 ದಿವಸ ಇದ್ದು ಸೇವೆ ಮಾಡಿ ರಥಬೀದಿಯಲ್ಲಿ ಮೈ ಚಳಿ ಬಿಟ್ಟು ಹುಚ್ಚೆದ್ದು ಕುಣಿದು ಜುಟ್ಟು ಬಿಟ್ಟು ಕುರ್ತಾ ಕಚ್ಚೆ ಹಾಕೊಂಡು ಓಡಾಡ್ತಾರೆ. ನಾವು ಇಲ್ಲಿ ಅವರು ಅದನ್ನೆಲ್ಲ ಬಿಟ್ಟು ಅವರ ಹಾಗಾಗಬೇಕು ಅಂತ ಬೆವರ್ತಾ ಇದ್ರು. ಟೈ, ಕೋಟು, ಪ್ಯಾಂಟ್, ಬೂಟು ಹಾಕೊಂಡು ಕಂಪ್ಲೀಟ್ ಮ್ಯಾನ್ ಆಗ್ಲಿಕ್ಕೆ ಹೊರಟಿದ್ದೀವಿ. ಆದರೆ ಅವರು ತೆರ್ಕೊಂಡು ದೇವರ ಮುಂದೆ ನಾವು ಬತ್ತಲಾಗಬೇಕು ಅಂತ ಹೊರಟಿದ್ದಾರೆ. ಇದು ಅವರು ರಚಿಸಿರುವಂತಹ ಕೃತಿ. ಇನ್ನೊಂದು ಅವರ ಇಡೀ ಜೀವನದ ಕಥೆಯನ್ನು ಸರಳವಾಗಿ ಕನ್ನಡದಲ್ಲಿ ವ್ಯಾಸಂಕರ ಪ್ರಬಂಧನಾಚಾರ್ಯ ಕಥೆ, ಶ್ರೀ ಪೂರ್ಣ ಪ್ರಜ್ಞೆ ದರ್ಶನ, ಅದು ಚೆನ್ನಾಗಿದೆ. ಇದು ಸರ್ವಮೂಲದಲ್ಲಿ ಬಂದ ಅಪರೂಪದ ಪ್ರಮೇಯಗಳ ಕುರಿತಾದ ಮಾತು. ಸರ್ವ ಆ ಸಾರ ಏನು ಅಂತ ತಿಳ್ಕೊಳ್ಳಿಕ್ಕಾಗುವ ಹಾಗೆ, ಆಚಾರ್ಯರ ಕೃತಿಗಳ ಸಾರ ಏನು ಅಂತ ತಿಳ್ಕೊಳ್ಳೋಕ್ಕಾಗುವ ಹಾಗೆ ಆಚಾರ್ಯರು, ಗೋವಿಂದಾಚಾರ್ಯರು ಬನ್ನಂಜಿ ಅವರು ಒಂದು ಕೃತಿಯನ್ನು ಮಾಡಿದ್ದಾರೆ. ಅಂದರೆ 2 ಶ್ಲೋಕಗಳಲ್ಲಿ ವಿಷ್ಣು ಸರ್ವೋತ್ತಮೋಥ ಕೆಲ ಪದಗತಿತಃ ಸರ್ವ ವೇದಾಭಿಧೇಯ. ಏನು ಎಕ್ಸ್ಕ್ಲೂಸಿವ್! ಶ್ರೀಮನ್ಮಧ್ವಮತೆ ಹರಿಪರತರಹ ಸತ್ಯಂ ಜಗತ್ತತ್ವದು ಅನ್ನುವ ಮಾತು ಆಚಾರ್ಯರ ವಿಶೇಷ ಗುಣವನ್ನೇ ಹೇಳುತ್ತೆ. ಅಲ್ಲಿಯೂ ಬಿಟ್ಟು ಹೋದ ಎಕ್ಸ್ಕ್ಲೂಸಿವ್ ಏನು ಅನ್ನೋದನ್ನು ಈ ಪದ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಅಲ್ಲಿ ಕಳಿಸಿದ್ದೇನೆ, ನೀವು ಅದನ್ನು ತೋರಿಸಬಹುದು. ಒಟ್ಟು ಆಚಾರ್ಯರ ಗ್ರಂಥದ ಸಾರ ನಮಗೆ ಅರ್ಥ ಆದರೆ ಜೀವನದಲ್ಲಿ ಒಂದು ಉತ್ಸುಕತೆ ಮತ್ತು ಪ್ರತಿಯೊಂದು ರಿಯಲ್ ಲೈಫಲ್ಲಿ ಆಗ್ತಾ ಇರುವ ವಿಷಯಕ್ಕೆ ಜಸ್ಟಿಫೈ ಮಾಡಲಿಕ್ಕಾಗುತ್ತೆ. ನಮಗೆ ಕರ್ಮದ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸತ್ಯ ಯಾಕೆ, ಸುಳ್ಳು ಯಾಕೆ, ಜೀವನ ಇಷ್ಟು ರಸವತ್ತಾಗಿ ಯಾಕಿದೆ, ಕಷ್ಟ ಸುಖಗಳು ಯಾಕಿದೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ನಾವು ಸಮಾಧಾನದಿಂದ ನಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳಬಹುದು ಅನ್ನೋದು ಈ ಆಚಾರ್ಯರ ಚಿಂತನೆ ಇವತ್ತಿಗೂ ರಿಲೆವೆಂಟ್ ಅನ್ನೋದಕ್ಕೆ ಬೇಕಿರುವ ಮಾತುಗಳು ಅಂತ ನಾವು ಉಲ್ಲೇಖ ಮಾಡ್ಬೋದು. ಬಹಳ ಸ್ವಲ್ಪ ಮಾತಾಡಿದ್ದೀವಿ, ಆದರೆ ಅದೇ ಬಹಳ ಆಗ್ಬಿಟ್ಟಿದೆ. ಥ್ಯಾಂಕ್ ಯು. ಅನಂತ ನಮಸ್ಕಾರಗಳು ಆಚಾರ್ಯರು. ಒಂದೊಳ್ಳೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಿಮಗೂ ಕೃತಜ್ಞತೆಗಳು. ಬಹುಶಃ ಈ ತತ್ವ ನಾವು ಇಷ್ಟು ಚೆನ್ನಾಗಿ ಇವತ್ತು ಮಾತಾಡ್ಲಿಕ್ಕೆ ಆಗ್ತಾ ಇದೆ ಅಂದರೆ ಇವತ್ತಿನ ಕಾಲದಲ್ಲಿ ಇಬ್ಬರು ಪ್ರಧಾನ ವ್ಯಕ್ತಿಗಳು, ಅವರನ್ನು ಮರ್ತು ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಒಂದು ಶ್ರೀ ವಿಶ್ವೇಶತೀರ್ಥ ಗುರುಗಳು, ಎರಡನೇದು ಬನ್ನಂಜೆ ಗೋವಿಂದಾಚಾರ್ಯರು. ನಾವು ಇವರನ್ನೇ ಪ್ರತ್ಯೇಕವಾಗಿ ಮಾತಾಡುವಷ್ಟು, ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಮಾತನಾಡುವಷ್ಟು ರಿಫಾರ್ಮರ್ಸ್ ಅಂತ ಅನ್ನೋದು ನಿಜವಾದ ಅರ್ಥದಲ್ಲಿ ಅವರು ಮಾಡಿದ ಕೆಲಸಗಳಿಂದ ನಮಗೆ ಇವತ್ತಿಗೂ ಜೀವಂತವಾಗಿ ದಂತಕಥೆಯಾಗಿ ಅವರ ಕೃತಿಗಳು, ಕೆಲಸಗಳು ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಚಾರ್ಯರ ಪರಂಪರೆಗೆ ಒಂದು ಅನೇಕ ಜನ, ವಾದಿರಾಜರಿರ್ಬೋದು, ವ್ಯಾಸತೀರ್ಥರಿರ್ಬೋದು, ಪುರಂದರದಾಸರಿರ್ಬೋದು, ಕನಕದಾಸರಿರಬಹುದು, ಹೀಗೆ ಅನೇಕ ದಾಸ ಪರಂಪರೆ ಮತ್ತು ಯತಿ ಪರಂಪರೆ, ಆ ಪರಂಪರೆಯನ್ನು ಇವತ್ತಿಗೂ ಅದೇ ರೀತಿಯಲ್ಲಿ ಉಳಿಸಿಕೊಂಡು ಇವತ್ತಿಗೂ ಅದು ಜೀವಂತಿಕೆಯಿಂದ ನಮ್ಮ ನಡುವೆ ಬದುಕುವಂತಾಗಿ ನಾವು ಇವತ್ತು ಆ ಹಂತಕ್ಕೆ ಮಾತನಾಡಲಿಕ್ಕೆ ಬೇರು ಉಳಿಸಿದವರು ಈ ಎಲ್ಲ ಹಿರಿಯರು. ಅವರೆಲ್ಲರನ್ನೂ ಮತ್ತೊಮ್ಮೆ ಮನಃಪೂರ್ವಕವಾಗಿ ನೆನೆದು ಅವರಿಂದಾದ ಉಪಕಾರಕ್ಕೆ ಮಣಿದು ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ನಿಮಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ನಿಮ್ಮ ಅಪೂರ್ವ ಸಮಯವನ್ನು ನಮಗೆ ಕೊಟ್ಟು ಆಚಾರ್ಯರ ಬಗ್ಗೆ, ಒಳ್ಳೆ ಕೆಲಸಕ್ಕಾಗಿ ಸಮಯ ಕೊಡೋದು ಅಂತಲ್ಲ, ಸಮಯ ಕೊಡಬೇಕದು. ಆಚಾರ್ಯರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಇನ್ನೂ ಅನೇಕ ವಿಚಾರಗಳಿದೆ, ಇದಿಷ್ಟೇ ಅಲ್ಲ. ಯಾಕಂದರೆ ಮಧ್ವಾಚಾರ್ಯರಂತಹ ಒಂದು ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಹೋದರೆ ಸಮಯದ ಸಮಯ ಮೀಸಲಾತಿ ಅನ್ನೋದೇ ಇರೋದಿಲ್ಲ, ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟು ಸುದೀರ್ಘವಾದಂತಹ ಸಮಯ ಬೇಕಾಗುತ್ತೆ. ಮುಂದೊಂದು ದಿನ ಮತ್ತೆ ಆಚಾರ್ಯನ ಕರೆಸ್ತೀನಿ, ಇನ್ನಷ್ಟು ಮಾತಾಡೋಣ. ಆದರೆ ಬಿಯಾಂಡ್ ಲಿಮಿಟ್ಸಲ್ಲಿ ನಮ್ಮ ವಾಹಿನಿಯಲ್ಲಿ ಪ್ರತಿ ಸಲ ನಾವು ಸಿನಿಮಾದವರು ಕಂಟೆಂಟ್ ಮಾಡ್ತಾಯಿದ್ವಿ, ಅಥವಾ ಬೇರೆ ಪೊಲಿಟಿಕಲ್ ಕಂಟೆಂಟ್ ಮಾಡ್ತಾಯಿದ್ವಿ, ಅಥವಾ ಬೇರೆ ಮಿಸ್ಟ್ರಿ ಕಂಟೆಂಟ್ಸ್ಗಳನ್ನು ಮಾಡ್ತಾಯಿದ್ವಿ, ಸಿಕ್ಕಾಪಟ್ಟೆ ಕಂಟೆಂಟ್ಗಳನ್ನು ಮಾಡಿದ್ವಿ. ಆದರೆ ದಾರ್ಶನಿಕರ ವಿಚಾರಗಳನ್ನು ಹೇಳಬೇಕು, ಸಮಾಜಕ್ಕೆ, ಸನಾತನ ಧರ್ಮಕ್ಕೆ
ಒಂದು ಕೊಡುಗೆಯನ್ನು ಕೊಟ್ಟಂತಹ ಮೇರು ವ್ಯಕ್ತಿತ್ವಗಳ ಪರಿಚಯವೂ ಕೂಡ ಆಗಬೇಕು ಅನ್ನೋ ಕಾರಣಕ್ಕೆ ಇದೊಂದು ಹೊಸ ಪ್ರಯತ್ನ. ಹಾಗಾಗಿ ಬಂದು ಇಲ್ಲಿ ಮಾತನಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ನಮಸ್ಕಾರಗಳು. ನಿಮಗೂ ಕೂಡ ಅನಂತ ಕೃತಜ್ಞತೆಗಳು. ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಒಟ್ಟಾರೆ ಇದು ಇವತ್ತಿನ ವಿಶೇಷ. ಮುಂದಿನ ಸಲ ಈ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೊಬ್ಬ ಸೋಷಿಯಲ್ ರಿಫಾರ್ಮರ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.